ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯನ್ನ ನಾಳಿನ ದಿನ ಯಾವ ರೀತಿ ಟ್ರೇಡ್ ಮಾಡ್ತಕ್ಕಂಥ ನೋಡೋಣ. ನಾವು ನಿನ್ನಿನ ದಿನ ಏನು ಡಿಸ್ಕಸ್ ಮಾಡಿದಪ್ಪ ಅಂದ್ರೆ, ನಿನ್ನಿನ ದಿನ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಏನಾಗಿದೆಪ್ಪ ಮಾರ್ಕೆಟ್ದಲ್ಲಿ ಈ ಒಂದು ಎರಡು ಏನಿದಲ್ಲ, ಈ ಒಂದೇನು ಎರಡು ಇದು ಏನಿದಲ್ಲ ಹ್ಯಾಮರ್ ಕ್ಯಾಂಡಲ್, ಈ ಹ್ಯಾಮರ್ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಗಿ ಮಾರ್ಕೆಟ್ ಏನಾದ್ರು ಗ್ಯಾಪ್ ಆಫ್ ಓಪನ್ ಆಗಿ ಕೆಳಗಡೆ ಬಂದು ಈ ಹ್ಯಾಮರ್ಕ್ ಏನಾದ್ರು ಸಪೋರ್ಟ್ ತಗೋತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಂತ ನಿಮ್ಗೆ ಹೇಳಿದೆ. ಈ ರೀತಿ ಮೇಲ್ಗಡೆ ಒಂದು ರೀತಿ ಗ್ಯಾಪ್ ಅಪ್ ಆದ್ರೆ ಕೆಳಗಡೆ ಬಂದು ಈ ರೀತಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದೆ. ಇವತ್ತಿನ ದಿನ ಮಾರ್ಕೆಟ್ ಏನಿದೆಪ್ಪ ಅದೇ ರೀತಿ ಕ್ಯಾಂಡಲ್ ಅನ್ನ ಮಾಡಿದೆ. ಓಕೆ, ಸೊ ಈಗ ನಾವು ಏನ್ ಮಾಡಬಹುದಪ್ಪ ಅಂದ್ರೆ, ಒಂದು ನಮ್ಗೆ ಮೇಜರ್ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್, ಓಕೆ, ಮೇಜರ್ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಯಾವ್ದು ಅಂತ ನಿಮ್ಗೆ ಹೇಳ್ತಾ ಬರ್ತಿದ್ದಪ್ಪ ಅಂದ್ರೆ 52,600 52,800 ಒಂದು ಮೇಜರ್ ರೆಸಿಸ್ಟೆನ್ಸ್ ಹೇಳ್ಕೊತಾ ಬರ್ತಾ ಇತ್ತು. ಓಕೆ, ಸೊ ಇವಾಗ ಏನಾಗಿದೆಪ್ಪ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಏನಿದೆಪ್ಪ ಅಂತಂದ್ರೆ, ಫಸ್ಟ್ ಸತಿ ನಮಗೆ ರಿಜೆಕ್ಟ್ ಆಗಿತ್ತು, ಸೆಕೆಂಡ್ ರಿಜೆಕ್ಟ್ ಆಗಿತ್ತು, ಥರ್ಡ್ ಸತಿ ರಿಜೆಕ್ಟ್ ಆಗಿತ್ತು, ಫೋರ್ತ್ ಸತಿ ಕೂಡ ಏನಾಗಿತ್ತು ರಿಜೆಕ್ಟ್ ಆಗಿತ್ತು. ಸೊ ಈಗ ಫಿಫ್ತ್ ಸತಿ ಏನಾಗಿತ್ತಪ್ಪ ರಿಜೆಕ್ಟ್ ಆಗಿಲ್ಲ. ರಿಜೆಕ್ಟ್ ಆಗದೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ 52,600 52,800 ಈ ಒಂದು ಏರಿಯಾದಲ್ಲಿ ಈ ಒಂದು ಬೇರೆಶ್ ಬ್ಲಾಕ್ ಅಲ್ಲಿ, ಈ ಬೇರೆಶ್ ಬ್ಲಾಕ್ ಅಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಫಸ್ಟ್ ನಿಮಗೆ ಅಲ್ಲೇ ಏನಾಗಿದೆಪ್ಪ ಕ್ಲೋಸ್ ಆಗಿದೆ. ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ರಿಜೆಕ್ಟ್ ಕೊಟ್ಟಿದೆ, ಬಟ್ ಪೂರ ಮೇಲ್ಗಡೆ ಹೋಗಿ ಕೊಟ್ಟಿದೆ. ಓಕೆ, ಅದೇ ಒಂದು ಏರಿಯಾದಲ್ಲಿ ಕೊಟ್ಟಿರೋದ್ರಿಂದ ಮಾರ್ಕೆಟ್ ನಾಳಿನ ದಿನ ಏನಾಗ್ಬೋದಪ್ಪ ಅಂತಂದ್ರೆ, ಓಕೆ, ನಾಳಿನ ದಿನ ಗ್ಯಾಪ್ ಅಪ್ ಆಗ್ಬೋದು ಅಥವಾ ಗ್ಯಾಪ್ ಅಪ್ ಆಗ್ಬೋದು, ಅಥವಾ ಫ್ಲೈಟ್ ಆಗಿ ಓಕೆ ಫ್ಲಾಟ್ ಆಗಿ ಓಪನ್ ಆಗಿಂದ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಮಾರ್ಕೆಟ್ ಒಂದ್ ವೇಳೆ ಏನಾದ್ರು ಈಗ ಇರ್ತಕ್ಕಂಥದ್ದು ಈ ಒಂದು ಝೋನ್ದಲ್ಲಿ ಏನಿದೆ ಈ ಒಂದು ಮಾರ್ಕೆಟ್, ಈ ಒಂದು ಕ್ಯಾಂಡಲ್ ಕೆಳಗಡೆ ಇರ್ತಕ್ಕಂಥದ್ದು ಇದು ಫಸ್ಟ್ ಸಪೋರ್ಟ್, ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು ಇಲ್ಲಿ ಸೆಕೆಂಡ್ ರೆಸಿಸ್ಟೆನ್ಸ್. ಓಕೆ, ಈ ಒಂದು ಕೆಳಗಡೆ ಬರೋವರೆಗೂ ಕೂಡ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ, ಮೇಲ್ಗಡೆ ಹೋದ್ರೆ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಒಂದ್ ವೇಳೆ ಇಲ್ಲಿ ಕೆಳಗಡೆ ಬಂದ್ರು ಕೂಡ ಈ ಒಂದು ಏರಿಯಾದಲ್ಲಿ ಏನಿದೆ, ಓಕೆ, ಎಷ್ಟು ಸತಿ ರಿಜೆಕ್ಟ್ ಆಗಿದೆ, 3 ಸತಿ ರಿಜೆಕ್ಟ್ ಆಗಿದೆ, 2 ಸತಿ ರಿಜೆಕ್ಟ್ ಆಗಿದೆ, 3 ಸತಿ ರಿಜೆಕ್ಟ್ ಆಗಿದೆ, 4 ಸತಿ ರಿಜೆಕ್ಟ್ ಆಗಿದೆ. ಓಕೆ, ಸೊ ಇದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಎಲ್ಲಿವರೆಗೂ ಇದು ಒಂದು ಬ್ಲಾಕ್ ಬ್ರೇಕ್ ಆಗಂಗಿಲ್ಲ. 51,700 51,700 ಈ ಒಂದು ಏನ್ ಬ್ಲಾಕ್ ಬ್ರೇಕ್ ಅಲ್ಲಿವರೆಗೂ ಏನಪ್ಪ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ. ಬಟ್ ಈ ಒಂದು ಸಿನಾರಿಯೋ ನೋಡಿದ್ರೆ ಯಾವ ರೀತಿ ಇದೆಪ್ಪ ಅಂತಂದ್ರೆ, ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ. ಓಕೆ, ಅಂದ್ರೆ ಇಲ್ಲಿ ಎಂ ಪ್ಯಾಟರ್ನ್ ಆದ್ರೂ ಕೂಡ ಎಂ ಪ್ಯಾಟರ್ನ್ ಪ್ರಕಾರ ಇಲ್ಲಿ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿತ್ತಪ್ಪ, ಇಲ್ಲಿ ಫಾಲೋ ಥ್ರೂ ಆಗ್ಬೇಕಾಗಿತ್ತು, ಬಟ್ ಫಾಲೋ ಥ್ರೂ ಆಗಿಲ್ಲ. ಓಕೆ, ಇಲ್ಲೇನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಎರಡು ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿರೋದು, ಈ ಹ್ಯಾಮರ್ ಕ್ಯಾಂಡಲ್ ಮೇಲ್ಗಡೆನೆ ಮಾರ್ಕೆಟ್ ಸಸ್ಟೈನ್ ಆಗಿ ನಿಂತಿರೋದ್ರಿಂದ ಈ ಒಂದು ಏರಿಯಾ ಏನಿದೆಲ್ಲ, ಈ ಒಂದು ಬೇರೆ ಶಾರ್ಟ್ ಬ್ಲಾಕ್ ಏರಿಯಾ ಇದೆ, ಈ ಒಂದು ಏರಿಯಾ ಏನಾಗಿದೆಪ್ಪ ಇವಾಗ ವೀಕ್ ಆಗಿದೆ. ಓಕೆ, ಈ ಒಂದು ಏರಿಯಾ ವೀಕ್ ಆಗಿರೋದ್ರಿಂದ ನಾಳಿನ ದಿನ ಮಾರ್ಕೆಟ್ ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಆದ್ರೆ 52,800 ಓಕೆ, 52,800 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಮೇಲ್ಗಡೆನೆ ಏನಾಗ್ಬೋದು ಸಸ್ಟೈನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಒಂದ್ ವೇಳೆ ಮಾರ್ಕೆಟ್ ಇಲ್ಲೇ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ, ಇದೇ ಒಂದು ಫ್ಲಾಟ್ ಆಗಿ ಓಪನ್ ಆಗ್ತದೆ, ಮಾರ್ಕೆಟ್ ಕೆಳಗಡೆ ಬರುತ್ತೆ, ಇಲ್ಲಿವರೆಗೂ ಬರುತ್ತಪ್ಪ ಅಂದ್ರೆ ಇದು 50% ಏನಿದಿಲ್ಲ, 52,450 ಈ 52,450 ಏನಾಗ್ಬೋದಪ್ಪ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಸಸ್ಟೈನ್ ಅವಕಾಶ ಆಗಿ ಏನಪ್ಪ ಈ ರೀತಿ ಪ್ರೈಸ್ ಎಕ್ಸ್ ಮಾಡ್ಕೊಂಡು ಈ ಒಂದು ಏನಾದ್ರು ಹಾಯನ್ನ ಬ್ರೇಕ್ ಮಾಡಿದ್ರೆ 52,800 ನಿಧಾನವಾಗಿ ಬ್ರೇಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಹೋಗ್ತಪ್ಪ ಅಂದ್ರೆ 53,000 ಕೂಡ ರೌಂಡ್ ಫಿಗರ್ ಅನ್ನ ಮಾರ್ಕೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಅದು ಆದ ಕೂಡಲೇ ಏನಂತಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ 53,200 ಹೋಗ್ಬೋದು. ಯಾಕಂದ್ರೆ ನಾವು ಕೆಳಗಡೆ ನಾಳೆ ಥಿಂಕ್ ಮಾಡೋದು ಬೇಕಾಗಿಲ್ಲ, ಯಾಕಪ್ಪ ಮಾರ್ಕೆಟ್ ಕೆಳಗಡೆ ಬರೋದಿಲ್ಲ. ಓಕೆ, ಮಾರ್ಕೆಟ್ ಒಂದ್ ವೇಳೆ ಇಲ್ಲಿ ಫ್ಲಾಟ್ ಓಪನ್ ಆದ್ರೂ ಕೂಡ ಕೆಳಗಡೆ ಬಂದ್ರು ಇಲ್ಲಿ ಏನಿದಿಲ್ಲ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ತಗೋತಕ್ಕಂಥ ಒಂದು ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿರೋದ್ರಿಂದ ಇಲ್ಲಿ ಒಂದು ಗ್ಯಾಪ್ ಅಪ್ ಆಗಿತ್ತು, ಇಲ್ಲಿನೂ ಕೂಡ ಏನಿದೆಪ್ಪ ಅನ್ನೋದು ಬುಲಿಶ್ ಆಟೋ ಬ್ಲಾಕ್ ಕ್ರಿಯೇಟ್ ಆಗಿತ್ತು, ಇಲ್ಲೂ ಗ್ಯಾಪ್ ಅಪ್ ಆಗಿರೋದ್ರಿಂದ ಇಲ್ಲಿ ಒಂದು ಕೂಡ ಬುಲಿಶ್ ಆಟೋ ಬ್ಲಾಕ್ ಕ್ರಿಯೇಟ್ ಆಗಿರೋದ್ರಿಂದ ಈ ಒಂದು ಕೆಳಗಡೆ ಬಂದ್ರು ಕೂಡ ಮಾರ್ಕೆಟ್ ಇಲ್ಲೇ ಫಸ್ಟ್ ನೆಕ್ಸ್ಟ್ ಮತ್ತೆ ಮೇಲ್ಗಡೆ ಹೋಗ್ತಾ ಹೊರತು ಕೆಳಗಡೆ ಬರೋದಿಲ್ಲ. ಅಕಸ್ಮಾತ್ ಕೆಳಗಡೆ ಬಂದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾಪ್ ಲಾಸ್ ಅನ್ನು ಹಿಟ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗ್ತಿಂದ ಹೋಗುತ್ತೆ. ಓಕೆ, ನಾಳಿನ ದಿನ ಏನ್ ಮಾಡ್ರಪ್ಪ ಅಂದ್ರೆ ಕಾಲ್ ತಗೋತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ನೀವು ಸ್ವಲ್ಪ ಕಾಲ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಓಕೆ ಫ್ಲಾಟ್ ಓಪನ್ ಆಗೋದೆ, ಒಂದ್ ವೇಳೆ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಏನಾಗ್ತಪ್ಪ ಅಂದ್ರೆ ಫಸ್ಟ್ ಇದೇನಿದೆಯಲ್ಲ, ಓಕೆ, ಇದೇನಿದೆಯಲ್ಲ ಫಸ್ಟ್ ಇದೇನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಈ ಒಂದು ಏರಿಯಾದಲ್ಲಿ 53,000 ಅಥವಾ 52,900 53,100 ಈ ಒಂದು ಏನಾದ್ರು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ, ಮಾರ್ಕೆಟ್ ಫಸ್ಟ್ ಕೆಳಗಡೆ ಬರುತ್ತೆ. ಓಕೆ, ಮಾರ್ಕೆಟ್ ಮೇಲ್ಗಡೆ ಹೋಗಿ ಯಾಕೆ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತ ನಮ್ಗೆ ಹೇಳ್ತದೆ ಕೇಳ್ರಿ. ಫಸ್ಟ್ ಈ ಮಾರ್ಕೆಟ್ ಎಲ್ಲಿಂದ ಬಂದಿದಪ್ಪ ನೋಡ್ರಿ. ಓಕೆ, ಟೋಟಲ್ ಆಗಿ 3,000 ಪಾಯಿಂಟ್ ರನ್ನಿಂಗ್ ಆಗಿದೆ. ಓಕೆ, 3,000 ಪಾಯಿಂಟ್ ರನ್ನಿಂಗ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗಿರುತ್ತೆ ಅಂದ್ರೆ ಗ್ಯಾಪ್ ಅಪ್ ಆಯ್ತಪ್ಪ ಫಸ್ಟ್ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದು ಇಲ್ಲಿ ಇರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಅನ್ನ ಸಪೋರ್ಟ್ ಆಗಿ ತಗೊಂಡು ಇಲ್ಲಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಡೈರೆಕ್ಟ್ ಆಗಿ ಇಲ್ಲಿ ಗ್ಯಾಪ್ ಅಪ್ ಆಯ್ತಪ್ಪ ಸಡನ್ ಹೋಗಲ್ಲ. ಬಟ್ ಇನ್ನೊಂದು ಗ್ಯಾಪ್ ಅಪ್ ಯಾವ ರೀತಿ ಆಗುತ್ತಾ ಅಥವಾ ಎಷ್ಟು ಪಾಯಿಂಟ್ ಇಂದ ಗ್ಯಾಪ್ ಅಪ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್.
ಒಂದ್ ವೇಳೆ ಒಂದು 50ರಿಂದ 100 ಪಾಯಿಂಟ್, 50ರಿಂದ 100 ಪಾಯಿಂಟ್ ಆಯ್ತಪ್ಪ ಸಡನ್ ಆಗಿ ಕೆಳಗೆ ಬಂದು ಮೇಲ್ಗಡೆ ಹೋಗುತ್ತೆ, ಅಥವಾ 200ರಿಂದ ಅಥವಾ 300 ಅಥವಾ 400 ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಏನಾಗುತ್ತಪ್ಪ ಮಾರ್ಕೆಟ್ ಈ ರೀತಿ ಕೆಳಗಡೆ ಬಂದು ಈ ರೀತಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ನಾಳೆ ದಿನ ಏನಿಲ್ಲ, ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದಪ್ಪ ಅಂದ್ರೆ 53,000. ನಮಗೆ ರೌಂಡ್ ಫಿಗರ್ ಫಸ್ಟಿಗೆ 53,000, ಸೆಕೆಂಡ್ ಯಾವ್ದಪ್ಪ ಅಂತಂದ್ರೆ 53,200. ಈ ಒಂದು ಸೆಕೆಂಡ್ ಟಾರ್ಗೆಟ್ ಅನ್ನು ನೋಡ್ತಾರೆ. ಇದನ್ನು ಕೂಡ ಹಿಟ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ 53,500. ಆಮೇಲೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 53,600 ಕೂಡ ಏನಾಗುತ್ತಪ್ಪ ಮಾರ್ಕೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆಯಲ್ಲ ಇದು ಮಾರ್ಕೆಟ್ ಇಲ್ಲಿನೂ ಕೂಡ ಏನತ್ತಪ್ಪ ಅನ್ನೋ ಒಂದು ಬೇರೆ ಶಾರ್ಟ್ ಬ್ಲಾಕ್ ಮಾಡ್ಕೊಂಡು ಬಂದಿದೆ. 53,600, 53,800 ಅಥವಾ 700ವರೆಗೆ ಏನಪ್ಪ ಇಲ್ಲಿನೂ ಕೂಡ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇರೋದ್ರಿಂದ ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ಹೋಗಬೇಕಾಗಿತ್ತಪ್ಪ ಎಷ್ಟು ರೇಂಜ್ ಆಗುತ್ತಪ್ಪ ಅನ್ನೋ ಒಂದು ಸುಮಾರು ಒಂದು 8 ಪಾಯಿಂಟ್ ರನ್ನಿಂಗ್ ಆಗುತ್ತೆ. ಓಕೆ, 8 ರನ್ನಿಂಗ್ ಪಾರಿ ಈ 8 ಪಾಯಿಂಟ್ ದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಏನಾಗುತ್ತಪ್ಪ ಅನ್ನೋ ಒಂದು 8 ಪಾಯಿಂಟ್ ರನ್ನಿಂಗ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ಬೋದಪ್ಪ ಅಂತಂದ್ರೆ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಇಲ್ಲಿ ಹೋಗಿ ಕಿಶನ್ ಮತ್ತೆ ಸ್ವಲ್ಪ ನಿಂತ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸಡನ್ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತ ಹೇಳಿದ್ವಿ. ಓಕೆ, ಮಾರ್ಕೆಟ್ ನಾಳೆಯಿಂದ ಏನ್ ಮಾಡ್ರಪ್ಪ ಅಂದ್ರೆ ಕಾಲ್ ಸೈಡ್ ಟ್ರೈ ಮಾಡಿ ಫುಡ್ ಸೈಡ್ ಏನು ಮಾರ್ಕೆಟ್ ಅನ್ನ ಟ್ರೇಡ್ ಮಾಡಕ ಹೋಗ್ಲಿಕ್ಕೆ ಹೋಗ್ಬೇಕು. ಓಕೆ, ಆಮೇಲೆ ಇಲ್ಲಿ ನಾವು ಒಂದ್ ಸ್ವಲ್ಪ ನಿಫ್ಟಿನ ನೋಡ್ಕೊಂಡ್ಬಂದ್ರೆ ಬ್ಯಾಂಕ್ ನಿಫ್ಟಿಲಿ ನಾವು ಒನ್ ಡೇ ಟೈಮ್ ನೋಡಿದ್ರೆ ಒಂದ್ ಸ್ವಲ್ಪ ನಾವು 1 ಮಿನಿಟ್ ಟೈಮ್ ಒಂದು ಅವಧಿಯಲ್ಲಿ ನೋಡ್ಕೊಂಡ್ರೆ ನೋಡ್ರಿ ಇದು ಇಲ್ಲೇನ್ ಬಂದಿರ್ತಲ್ಲ, ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಏನಾಗಿತ್ತು ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡಿತ್ತು. ಆಮೇಲೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಆರ್ಡರ್ ಬ್ಲಾಕ್ ರೆಡಿ ಇದೆ, ಯಾವುದು ಬುಲಿಶ್ ಆರ್ಡರ್ ಬ್ಲಾಕ್. ಓಕೆ, ಗ್ಯಾಪ್ ಅಪ್ ಆಗಿರೋದ್ರಿಂದ ಬುಲಿಶ್ ಆರ್ಡರ್ ಬ್ಲಾಕ್ ಆಗಿದೆ. ಮಾರ್ಕೆಟ್ ಒಂದು ಇಲ್ಲೇ ಓಪನ್ ಆದ್ರೂ ಕೂಡ ಕೆಳಗಡೆ ಬಂದು ಕೂಡ ಇಲ್ಲಿವರೆಗೆ ಮತ್ತು ಸಸ್ಟೈನ್ ಆಗಿ ಮತ್ತೆ ಮೇಲ್ಗಡೆ ಹೋಗೋದು. ಓಕೆ, ಸಡನ್ ಆಗಿ ಅಕಸ್ಮಾತ್ ಕೆಳಗಡೆ ಬಂದ್ರು ಕೂಡ ಸಡನ್ ಆಗಿ ನೆಕ್ಸ್ಟ್ ಕಾಣಲಿಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದ್ರೆ ಈ ಒಂದೇ ಆರ್ಡರ್ ಬ್ಲಾಕ್ ಇದೆಲ್ಲ, ಈ ಆರ್ಡರ್ ಬ್ಲಾಕ್ ಬ್ರೇಕ್ ಮಾಡ್ಕೊಂಡು ಕಿಸಿಂದ ಮೇಲ್ಗಡೆ ಹೋಗಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಬಂದ ಕಿಸಿಂದ ಈ ಒಂದು ಝೋನ್ಗೆ 52,550ಕ್ಕೆ ಮಾರ್ಕೆಟ್ ಸ್ವಲ್ಪ ಫುಲ್ ಬ್ಯಾಕ್ ತಗೋತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಈ ರೀತಿ ಏನಾದ್ರು ಮಾರ್ಕೆಟ್ ಆಯ್ತಪ್ಪ ಅಂತಂದ್ರೆ ಫಸ್ಟ್ 53,000, ಆಮೇಲೆ 53,200, ಆಮೇಲೆ 53,500 ಈ ರೀತಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆಯಲ್ಲ, ಈ ಬೇರೆ ಶಾರ್ಟ್ ಬ್ಲಾಕ್ ತುಂಬಾನೇ ವೀಕ್ ಆಗಿದೆ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಏನ್ ಮಾಡ್ಬೋದಪ್ಪ ಅಂತ ನಮ್ಗೆ ಹೇಳಿದಿಲ್ಲ. ಇಲ್ಲಿ ಏನಾದ್ರು ಗ್ಯಾಪ್ ಅಪ್ ಆಯ್ತಂದ್ರೆ ಅಷ್ಟೇ ಕೆಳಗಡೆ ಬರುತ್ತೆ, ಇಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಸಡನ್ ಆಗಿ ಕೆಳಗಡೆ ಬಂದ್ರು ಕೂಡ ಇಲ್ಲೇ ಸ್ವಲ್ಪ ನಿಂತ್ಕೊಂಡು ಇದನ್ನ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೋದು. ಈ ರೀತಿ ಈ ಒಂದು ಸ್ಟ್ರಕ್ಚರ್ ಏನಾದ್ರು ಮಾರ್ಕೆಟ್ ಮಾಡ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಬಂದ ಕೂಡಲೇ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಅದಕ್ಕೆ ಸ್ವಲ್ಪ ನೀವು ನೋಡ್ರಪ್ಪ ಅಂದ್ರೆ ನಾಳೆ ದಿನ ಬ್ಯಾಂಕ್ ಡಿಫರೆನ್ಸ್ ನೋಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಇನ್ನು ಸ್ವಲ್ಪ ನಿಫ್ಟಿ ನೋಡ್ಕೊಂಡ್ರೆ ಒನ್ ಡೇ ಟೈಮ್ ಫ್ರೇಮ್ ದಲ್ಲಿ ಒನ್ ಡೇ ಟೈಮ್ ಫ್ರೇಮ್ ನಿಮ್ಗೆ ಮನೆ ಏನ್ ಹೇಳಿದಪ್ಪ ಒಂದು ಚೈನ್ ಇತ್ತು. ಓಕೆ, ಒಂದು ಚಾನಲ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇತ್ತು. ಓಕೆ, ಈ ಚಾನಲ್ ಅನ್ನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡಿದಿಲ್ಲ, ಈ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ಏನಪ್ಪ ಬುಲಿಶ್ ದಲ್ಲಿ ಬಂದಿದೆ. ಯಾಕಪ್ಪ ಅಂದ್ರೆ ಫಸ್ಟಿಗೆ ಇಲ್ಲಿ ಕೆಳಗೆ ಬಂದಿತ್ತು, ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು, ಆಮೇಲೆ ಈ ಒಂದು ರೇಂಜ್ ಏನಿದಿಲ್ಲ, ಈ ಒಂದು ಚಿಕ್ಕದಾಗಿರ್ತಕ್ಕಂಥ ರೇಂಜ್ ಏನಿದೆ ಈ ರೇಂಜ್ ಏನಿದೆಪ್ಪ ಅಂದ್ರೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾಪ್ ಲಾಸ್ ಗಳನ್ನ ಹಿಟ್ ಮಾಡ್ಕೊಂಡಿದೆ. ಇಲ್ಲಿ ಕೂಡ ಏನಾಗಿದೆಪ್ಪ ಅಂದ್ರೆ ಲಿಕ್ವಿಡಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಿರೋದ್ರಿಂದ ಮತ್ತೆ ಆಮೇಲೆ ಇರ್ತಕ್ಕಂಥ ಈ ಒಂದು ರೇಂಜ್ ಏನಿದಿಲ್ಲ, ಈ ಒಂದು ರೇಂಜ್ ಏನಿದೆ ಸ್ವಲ್ಪ ನಾನು ಮಾರ್ಕೆಟ್ ಕ್ಲಿಯರ್ ಮಾಡ್ತೀನಿ. ಇಲ್ಲೇನಿದೆಲ್ಲ ಈ ಒಂದು ಝೋನ್ ದಲ್ಲಿ ಇದೆಯಲ್ಲ, ಈ ಒಂದು ರೇಂಜ್ ಅಲ್ಲಿ ಈ ರೇಂಜ್ ಏನ ಮಾರ್ಕೆಟ್ ಕ್ಲೋಸ್ ಮಾಡಿದಿಲ್ಲ, ಬ್ರೇಕ್ ಮಾಡಿದಿಲ್ಲ. ಈ ಮಾರ್ಕೆಟ್ ಬ್ರೇಕ್ ಮಾಡೋದ್ರಿಂದ ಇಲ್ಲಿ ಇರ್ತಕ್ಕಂಥ ಅವರೇಜ್ ಇರ್ತಕ್ಕಂಥ ಇಲ್ಲಿ ಕೆಳಗಡೆ ಸಪೋರ್ಟ್ ಇದೆ, ಆಮೇಲೆ ಇಲ್ಲಿ ಇರ್ತಕ್ಕಂಥ ಸಪೋರ್ಟ್ ಇರ್ತಕ್ಕ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ತದೆ. ಓಕೆ, ಇದು ರೇಂಜ್ ಆಗಿರ್ತಕ್ಕಂಥದ್ದು ಒಂದು ಮಾರ್ಕೆಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಆಗಿದೆ. ಓಕೆ, ಸೊ ರೇಂಜ್ ಆದ್ಮೇಲೆ ಡೋಜಿ ಕ್ಯಾಂಡಲ್ ಆಗೋದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ನೆಕ್ಸ್ಟ್ ರ್ಯಾಲಿ ಜಾಸ್ತಿ ಸಿಗ್ತಕ್ಕ ಚಾನ್ಸಸ್ ಇರುತ್ತೆ ಅಂತ ಅದರ ಅರ್ಥ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಇದೇನಿದೆ ರೆಸಿಸ್ಟೆನ್ಸ್ ಲೆವೆಲ್ ಇದೆಯಲ್ಲ, ಈ ರೆಸಿಸ್ಟೆನ್ಸ್ ಲೆವೆಲ್ಗೆ ಮಾರ್ಕೆಟ್ ಡೋಜಿ ಕ್ಯಾಂಡಲ್ ಇರೋದ್ರಿಂದ ಒಂದ್ ವೇಳೆ ನಾಳೆ ಏನಾದ್ರು ಈ ಡೋಜಿ ಕ್ಯಾಂಡಲ್ ಏನ್ ಅಪ್ಸೈಡ್ ಇದೆಯಲ್ಲ, ಈ ಡೋಜಿ ಕ್ಯಾಂಡಲ್ ಮೇಲ್ಗಡೆನೆ ಮಾರ್ಕೆಟ್ ಏನಾದ್ರು ಓಪನ್ ಆದ್ರೆ ಸ್ವಲ್ಪ ಮೇಲ್ಗಡೆ ಹೋಗಿ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆದ್ರೆ ಈ ಡೋಜಿ ಕ್ಯಾಂಡಲ್ ಏನ್ ಇದೆಯಲ್ಲ ಟಾಪ್ ಇದೆಯಲ್ಲ, ಆ ಟಾಪ್ ಗೆ ಸ್ವಲ್ಪ ಕೆಳಗಡೆ ಬಂದು ಸಪೋರ್ಟ್ ತಗೊಂಡು ಸ್ವಲ್ಪ ಕನ್ಸಲ್ಟೇಷನ್ ಗೆ ಮೇಲ್ಗಡೆ ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಸಿಗ್ತಕ್ಕಂಥದ್ದು 24,600. ನಮಗೆ 24,600 ಫಸ್ಟ್ ಟಾರ್ಗೆಟ್ ಸಿಗುತ್ತೆ. ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ 24,700 ಸಿಗುತ್ತೆ. ಹೌದಾ, 24,700 ಸಿಗುತ್ತೆ. ಆಮೇಲೆ 24,800 ಈ ರೀತಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್
ಮೂವ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಇಲ್ಲೇ ಏನಾದ್ರು ಫ್ಲಾಟ್ ಓಪನ್ ಆದ್ರೆ ಯಾವ ರೀತಿ ಮಾಡ್ಬೋದಪ್ಪ ಅಂತಂದ್ರೆ, ಫ್ಲಾಟ್ ಓಪನ್ ಆದ್ರೆ ಏನಾಗ್ಬೋದಪ್ಪ ಅಂದ್ರೆ, ಫ್ಲಾಟ್ ಓಪನ್ ಆದ್ರೆ ಸ್ವಲ್ಪ ಈ ರೀತಿ ಫ್ಲಾಟ್ ಓಪನ್ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಎಲ್ಲಿ ಮೇಲ್ಗಡೆ ಹೋಗುತ್ತಪ್ಪ, ಈ ಒಂದು ಪಾಯಿಂಟ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ. Okay? ಈ ಒಂದು ಪಾಯಿಂಟ್ ಅಲ್ಲಿ ಮೇಲ್ಗಡೆ ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಏನಿತ್ತಲ್ಲ, ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲಿಂದಪ್ಪ ಅಂದ್ರೆ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡೋದ್ರಿಂದ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಸೀದಾ ಕೆಳಗಡೆ ಬಂದು ಮತ್ತೆ ಇಲ್ಲಿ ಸ್ವಲ್ಪ ಸಪೋರ್ಟ್ ತಗೊಂಡು ಈ ರೀತಿ ಪ್ರೈಸಸ್ ಮಾಡ್ಕೊಂಡು ಯಾವಾಗ ಇದೇನು ಹೈ ಕ್ಲೋಸ್ ಮಾಡುತ್ತಲ್ಲ, ಹೈ ಕ್ಲೋಸ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ನಮ್ಗೆ ಸೂಪರ್ ಆಗಿರ್ತಕ್ಕಂಥ ಒಂದು ಕ್ಯಾನ್ಲ್ಗಳು, ದೊಡ್ಡ ದೊಡ್ಡ ಕ್ಯಾನ್ಲ್ಗಳು ಕಾಣತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಈಗ ಏನ್ ಮಾಡ್ರಪ್ಪ, ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಒಳಗೆ ಏನಾಗುತ್ತಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬುಲಿಶ್ ಆಗಿ ಇರ್ತಕ್ಕಂಥ ಚಾನ್ಸಸ್ ಇದೆ. ಹೀಗಾಗಿ ನೀವು ಕಾಲ್ಸ್ ಜಾಸ್ತಿ ತಗೋತಕ್ಕಂಥ ಚಾನ್ಸಸ್ ಮತ್ತು ಸ್ಟ್ರಕ್ಚರ್ ನೋಡ್ಕೊಂಡು ಪ್ರೈಸ್ ನೋಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಸ್ವಲ್ಪ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದಪ್ಪ ಅಂದ್ರೆ ಸ್ವಲ್ಪ ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನ ನೋಡ್ಕೊತ ಹೋಗಿ. ಆಮೇಲೆ ಇದನ್ನ ನಾವು ಒಂದು 1 ಅವರ್ದಲ್ಲಿ ನೋಡ್ಕೊಂಡು ಹೋದ್ರೆ, 1 ಅವರ್ ನೋಡ್ಕೊಂಡು ಹೋದ್ರೆ ನೋಡಿ, ಸಿಂಪಲ್ ಆಗಿ 1 ಅವರ್ದಲ್ಲಿ ನಾನು ನಿನ್ನೆ ಬಗ್ಗೆ ಏನಿದಪ್ಪ ಅಂದ್ರೆ, ಇಲ್ಲಿ ಒಂದು ಏನಾಗಿದಪ್ಪ ಅಂದ್ರೆ 1 ಅವರ್ದಲ್ಲಿ ಇದು ಒಂದೇನಿದಪ್ಪ ಅಂದ್ರೆ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ಅಂತ ನಿಮ್ಗೆ ಹೇಳಿದೆ. ಓಕೆ, ನಿನ್ನೆ ದಿನ. ಓಕೆ, ಬಟ್ ಇದೇನು ನೆಕ್ಲೈನ್ ಏನು ಬ್ರೇಕ್ ಆಗಿದ್ದಿಲ್ಲ. ನೆಕ್ಲೈನ್ ಈ ನೆಕ್ಲೈನ್ ಬ್ರೇಕ್ ಆಗಿರೋದ್ರಿಂದ ಮಾರ್ಕೆಟ್ ನಿನ್ನೆ ನಾಳೆ ಈ ರೀತಿ ಓಪನ್ ಆಗಿ ಕೆಳಗಡೆ ಬಂದ್ರೆ ಈ ನೆಕ್ಲೈನ್ ಗೆ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಈ ರೀತಿ ಪ್ರೈಸ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ. ಬಟ್ ಮೇಲ್ಗಡೆ ಎಷ್ಟು ಸ್ಪೀಡ್ ಆಗಿ ಹೋಗುತ್ತಪ್ಪ ಅಂದ್ರೆ 24,500. ಓಕೆ, 24,500 ಏನಾಗುತ್ತಪ್ಪ ಮಾರ್ಕೆಟ್ ಫುಲ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಫಸ್ಟ್ ಟಾರ್ಗೆಟ್ ನಮ್ಗೆ ಎಷ್ಟಪ್ಪ ಅಂದ್ರೆ 24,600, ಆಮೇಲೆ 24,700, ಆಮೇಲೆ 24,800 ಈ ಒಂದು ರೇಂಜ್ ದಲ್ಲಿ ಮಾರ್ಕೆಟ್ ನಾಳಿನ ದಿನ ಹೋಗ್ಬೋದು. ಓಕೆ, ಯಾಕಪ್ಪ ನಮ್ಗೆ ಫಸ್ಟ್ ಟಾರ್ಗೆಟ್ ನೋಡ್ರಿ 24,700 ಅಂದ್ರೆ ಇಲ್ಲಿವರೆಗೂ ಹೋಗ್ಬೋದು. ಓಕೆ, ನಾವು ಫಸ್ಟ್ ಟಾರ್ಗೆಟ್ ಇದಂತೂ ಬ್ರೇಕ್ ಮಾಡತ್ತೆ. ಇದು ಬ್ರೇಕ್ ಮಾಡೋದ್ ಕೂಡ ಏನಂತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಹೋಗುತ್ತೆ 24,600. ಆಮೇಲೆ ಈ ಒಂದೇನು ಬ್ಲಾಕ್ ಇದೆ ಇದನ್ನು ಕೂಡ ಬ್ರೇಕ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಆಮೇಲೆ 24,800 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಆಮೇಲೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ. ಇಲ್ಲಿ ಏನಾದ್ರು ಸ್ವಲ್ಪ ಬಂತಪ್ಪ ಅಂದ್ರೆ ನಿಮ್ಗೆ ರೂಲ್ಸ್ ಪ್ರಕಾರ ನಾನು ಹಾಕಿ ಕೊಡ್ತೇನೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ರೀತಿ ಏನಾದ್ರು ಮಾರ್ಕೆಟ್ ನಾಳೆ ಏನಾದ್ರು ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ, ಇಲ್ಲಿ ಓಪನ್ ಆಗುತ್ತೆ, ಈ ಏನೇನು ಟ್ರೆಂಡ್ ಲೈನ್ ಇದೆ ಈ ಟ್ರೆಂಡ್ ಲೈನ್ ಏನಾದ್ರು ಸಪೋರ್ಟ್ ಸ್ವಲ್ಪ ಬ್ರೇಕ್ ಮಾಡ್ತಪ್ಪ ಅಂದ್ರೆ 24,500 ಏನೋ ಬ್ರೇಕ್ ಮಾಡ್ತಪ್ಪ ತುಂಬಾನೇ ಸ್ಪೀಡ್ ಆಗಿ ಒಂದು 200ರಿಂದ 200 ಪಾಯಿಂಟ್ ಮಾರ್ಕೆಟ್ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನಾಳಿನ ದಿನ ಬುಲಿಶ್ ಆಗಿ ನೀವು ಟ್ರೇಡ್ ಮಾಡ್ಬೋದು. ಸ್ವಲ್ಪ ನೀವು ನಾನು ಪ್ರಿವಿಯಸ್ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಯಾಕಂದ್ರೆ ಅದ್ರೊಳಗಿರ್ತಕ್ಕಂಥ ಯಾವ ರೀತಿ ಟ್ರೇಡ್ ಮಾಡಬೇಕು, ಯಾವ ರೀತಿ ಟ್ರೇಡ್ ಮಾಡಬಾರ್ದು, ಟ್ರೇಡ್ ಮಾಡುವಾಗ ಸೈಕಾಲಜಿ ನಮ್ಗೆ ಯಾವ ರೀತಿ ಇರ್ಬೇಕು ಅಂತಕ್ಕಂಥದ್ದನ್ನ ಕೆಲವೊಂದನ್ನ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ಆ ಪ್ರಿವಿಯಸ್ ವಿಡಿಯೋನ ನೋಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಕೆಲಸ ಮಾಡೋದು ತುಂಬಾನೇ ಉತ್ತಮ ಅಂತ ನಾನು ಅನಿಸ್ತೇನೆ. ಥ್ಯಾಂಕ್ ಯು.